ಡಿ ಕೆ ಶಿವಕುಮಾರ್ 2 ಹಂತಕ್ಕೆ ಮುಖ್ಯಮಂತ್ರಿ ಆಗ್ತಾರೆ, ಹೌದಾ? ಅದು ಅಂದರೆ ಯಾವ ರೀತಿ ಅಂತೇಳಿ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಶೆಟ್ಟರೆ. ಒಂದು ನನ್ನ ಹುಡುಗ ಆ ಕಡೆಗಿರಲಿ, ತಿದ್ದಬೇಕಾದ ನನ್ನ ಧರ್ಮ. ಅವನೇನು ತಪ್ಪು ಮಾಡ್ರೆ ನಾನು ಫಸ್ಟ್ ಬೈಯೋದು ನಾನೇನೆ. ಅವ್ನು ಬರದೇ ಇರೋದು ನನಗೇನು ಪರವಾಗಿಲ್ಲ. ನಾನು ಮಾತ್ರ ಬುದ್ಧಿ ಹೇಳೋದು ಖಂಡಿತ ನಿಲ್ಲಿಸಲ್ಲ. ಅವನು ಆಗಬೇಕು ಆಸೆ ನನಗೂ ಇದೆ. ಆದರೆ ಒಬ್ಬ ಸಮರ್ಥ, ಯಾವುದೇ ಒಂದು ನೀವು ಖಾತೆ ಕೊಟ್ಟರೆ ಅಂತರಾಳಕ್ಕೆ ಹೋಗಿ ಅದನ್ನು ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಪರಿಣತಿ ಅವನಲ್ಲಿದೆ, ವಿಶೇಷವಾದ ಹುಡುಗ. ಆಮೇಲೆ ಎಲ್ಲರೂ ಹೊಂದಿಸ್ಕೊಂಡು ಹೋಗ್ತಾನೆ, ಆಮೇಲೆ ಎಲ್ಲರೂ ಕೊಡ್ತಾನೆ. ಅವನು ಕೊಡ್ತಕ್ಕಂಥ ವ್ಯಕ್ತಿ. ನಾನು ಅವನಿಗೆ ಈಗಲ್ಲ, ಅವನು ನಮ್ಮನೆ ಬಂದಾಗ 24-25 ವರ್ಷ ಆಗಲೇ ಹೇಳಿದ್ದೀನಿ, ನೋಡಯ್ಯ ಇದು ಮುಖ್ಯಮಂತ್ರಿ ಆಗೋದು ಜಾತಕ, ನೀನು ಮನಸ್ಸು ಮಾಡಿದರೆ ನೀನು ಸುತ್ತಮುತ್ತ ಎಲ್ಲನೂ ಏನೋ ಚೌಕಿ ಚಾಂಡಾಲರನ್ನು ದೂರ ಮಾಡಿ ನೀನು ಒಳ್ಳೆ ಒಂದು ಸಜ್ಜನರು, ತಪಸ್ವಿಗಳು, ವಿದ್ಯಾವಂತರು, ಅಂಥವ್ರ ಜೊತೆ ಸಂಗಿ ಸಜ್ಜನರು, ಪಾಸಿಟಿವ್ ವೈಬ್ಸ್ ಇರಬೇಕು. ಅಂಥ ಜನರಲ್ಲಿ ಇಟ್ಕೊಂಡು ಒಳ್ಳೆ ದಷ್ಟವಾದ ಒಳ್ಳೆ ಶುದ್ಧವಾದ ಅಧಿಕಾರಿಗಳು. ಏನೋ ಭ್ರಷ್ಟತನ ಯಾರು ಮಾಡಬೇಕಾಗಿಲ್ಲ. ಮುಖ್ಯಮಂತ್ರಿ ದುಡ್ಡು ಬರ್ತಾನೆ, ದೇವರಾಜ ಕಾಲದಲ್ಲಿ ನೋಡಿ ಬರೋದನ್ನು ನೋಡಿದ್ದೀನಿ, ಏನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಒಳ್ಳೆ ತುಂಬ ನಿಯಮಾನುಸಾರವಾಗಿ ನಿಯಮವನ್ನು ಪಾಲನೆ ಮಾಡಿ ಭ್ರಷ್ಟತನ ಅಧಿಕಾರಿಗಳು ತಗೋಬೇಕು. ಅವರು ಅದು ಮಾಡಬೇಕು. ಆತಂದು ಇಟ್ಕೊಂಡ್ರೆ 2 ಟರ್ಮ್ ನೋಡೋದಪ್ಪ ಅಂತ ಹೇಳಿ. ಗುರುಗಳೇ, ತುಂಬ ವಿಚಾರಗಳನ್ನು ಮಾತಾಡಿದ್ವಿ. ಭಾಳ ಅನೇಕ ದೇಶದ ರಾಜ್ಯದ ರಾಜಕಾರಣಿಗಳ ಯಾರ್ಯಾರ್ದೆಲ್ಲ ಮಾತಾಡಬೇಕಾಗಿತ್ತೆಲ್ಲ ಮಾತಾಡಿದ್ವಿ. ಬೇರೆ ಏನಾದರೂ ವಿಶೇಷವಾಗಿ ಹೇಳಲಿಕ್ಕಿದೆಯಾ? ನಿಮಗೇನಾದ್ರು ಬೇಕು ಅಂದರೆ ನಾನು ಹೇಳ್ತೀನಿ ಅಷ್ಟೇ. ನಾನು ಪಕ್ಕದಲ್ಲಿ ಹೋದ ನಂತರ ನನ್ನ ಪರ್ಸನಲ್ ಕೇಳ್ತೀನಿ ಅಷ್ಟೇ. ಇದು ಇಲ್ಲಿ ಇಷ್ಟೇ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ 10 ವರ್ಷ ನಮ್ಮ ರಾಷ್ಟ್ರವನ್ನು ಪ್ರಧಾನಮಂತ್ರಿ ಮೋದಿಯವರು ಆಳಿದ್ದಾರೆ. ಓಕೆ, ಅಲ್ಲ ಅದೇ ನಾನು ಅಂದಿದ್ದು. ನಾವು ಪ್ರತಿ ಸಲ ಹೇಳುವಾಗ ನಮಗೊಂದು ಧೈರ್ಯ ಬರೋದು, ತಾಯಿ ಭಾರತಿ ಬಂಜೆ ಅಲ್ಲ. ಎಲ್ಲಾದರೂ ತನ್ನ ಮಗ ಹುಟ್ಟಿರ್ತಾನೆ, ಅವರು ಯಾವ ಕಾಲಕ್ಕೆ ಅವರು ಪ್ರವರ್ಧಮಾನಕ್ಕೆ ಬರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅಂಥ ಈಗ 2014ರಲ್ಲೂ ಅಷ್ಟೇ ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಇದ್ದರು. ಅಲ್ಲಿ ಅಡ್ವಾಣಿ ಅವರು ಕೂಡ ಇದ್ದರು. ಒಂದು ಪ್ರವರ್ಧಮಾನಕ್ಕೆ ನರೇಂದ್ರ ಮೋದಿಯವರು ರಾಷ್ಟ್ರ ಮಟ್ಟದಲ್ಲಿ ಬರ್ತಾರೆ 10 ವರ್ಷಗಳ ಕಾಲ, ಮತ್ತು ಈಗಲೂ ಕೂಡ ದೇಶವನ್ನು ಮುನ್ನಡೆಸ್ತಾರೆ. ಈ ಎಲ್ಲ ಅಮಿತ್ ಶಾ ಅಥವಾ ಯೋಗಿ ಆದಿತ್ಯನಾಥ್ ಇವರನ್ನು ಹೊರತುಪಡಿಸಿ ಹೊಸ ಮುಖವೊಂದು ಭಾರತದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಕಂಡುಬರುವ ಸಾಧ್ಯತೆ ಇದೆಯಾ? ಈಗ ನಿಮಗೆ ಹೇಳಬೇಕು ಅಂತಂದರೆ 2025 ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಕುಂಭರಾಶಿಯನ್ನು ಬಿಟ್ಟು ಅವನು ಮೀನರಾಶಿ ಹೋಗ್ತಾನೆ. ಅದು ಗುರುಮನೆ. ಆಗ ಈಗೇನಿರುತ್ತೆ ಆ ಸರ್ಕಾರಕ್ಕೆ ವಿರುದ್ಧವಾಗಿ ಬಂದ್ಬಿಡುತ್ತೆ ಎಲ್ಲ. ಈ ರಾಹುಲ್ ಗಾಂಧಿ ಯಾವತ್ತಾದರೂ ಪ್ರಧಾನಿ ಆಗುವ ಅವಕಾಶ ಇದೆಯಾ ನಿಮ್ಮ ಪ್ರಕಾರ? ಈಗ ನಿಮಗೆ ತೋರಿಸ್ಯಾರಲ್ಲ, ನ್ಯಾಯಯಾತ್ರೆ ಮಾಡಿದ್ದಾರೆ, ಭಾರತ ಜೋಡೋ ಮಾಡಿದ್ದಾರೆ. ನೀವು ಪಪ್ಪು ಅಂತ ಕರ್ರಿ, ಲಲ್ಲು ಅಂತ ಕರ್ರಿ, ಪೆಪ್ಪರ್ಮೆಂಟು ಅಂತ ಕರ್ರಿ, ಎಲ್ಲನೂ ಎಷ್ಟು ಸಹನೆ ಇತ್ತು ಅವ್ರಿಗೆ. ಹುಲಿ ಹೋಟೆಲ್ ಇವರೇ ಹುಟ್ಟುತ್ತೆ. ಏನಾದರೂ ರಾಜೀವ್ ಗಾಂಧಿ ಮಗ ಅವನು. ಹೌದು, ನೀವು ಹೌದು ಗಾಂಧಿ 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 ಅಂತ ಹೇಳ್ತೀರಾ ಅಂತ ಆಡಳಿತ ಮಾಡೋರು ಹೇಳ್ತಾರೆ. ಈಗ ಮೋದಿ 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 ಅಂತ ಹೇಳ್ತೀರಲ್ಲ, ಹಾಗಾದ್ರೆ ಅದಕ್ಕೆ ಹೇಳ್ತೀರಾ ಉತ್ತರ? ಅದಕ್ಕೆ ಅಲ್ಲ, ಅದು ಹೇಗೆ ಬರುತ್ತೆ ಅಂತಂದರೆ, ಈ ಒಂದೇ ಕುಟುಂಬದ ಹಿಂದೆ ನೀವು ಯಾಕೆ ಹೋಗ್ತೀರಿ ಅನ್ನುವಂಥ ಮಾತುಗಳು ಬರುತ್ತೆ. ಯಾರು ನೆಹರು ಅವರಾಯಿತು, ನೆಹರು ಅವರ ಇಂದಿರಾ ಗಾಂಧಿ ಆಯಿತು, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ಆಯಿತು, ರಾಜೀವ್ ಗಾಂಧಿ ನಂತರ ರಾಹುಲ್ ಗಾಂಧಿ, ಹಂಗೆ ಯಾಕೆ ಹೋಗ್ತೀರಿ? ಇದು ಪ್ರಜಾತಂತ್ರ ರಾಷ್ಟ್ರ ಅಲ್ಲ. ಹೌದಪ್ಪ. ಈಗ ರಾಜವಂಶಸ್ಥಿದ್ರು, ರಾಜರು, ಚಿಕ್ಕ ಮಹಾರಾಜರು, ಮರಿ ಮಹಾರಾಜರು ಈಗ ಹೋಗ್ತಾನೆ ಇತ್ತು. ಕಾಂಗ್ರೆಸ್ನಲ್ಲಿ ನಾನೇನು ಯಾವ ಪಕ್ಷಕ್ಕೂ ಸೇರಿದವನಲ್ಲ. BJP ಅವರು ನಮ್ಮನ್ನು ಬೈತಾರೆ, ಇವರು ಕಾಂಗ್ರೆಸ್ ಕಳ್ಳಗುರುಗಳು ಹೇಳ್ತಾರೆ. ನಾನು ಯಾರು ಬೈದ್ರು ಒಂದು ಸಂತೋಷ, ಅಲ್ಲಿ ಸಂತೋಷ ಬಾರಿ ಬಿಡಿ ಅಂತ ಹೇಳ್ತೀನಿ. ಆದರೆ ನಾನು ಕಾಲಕ್ಕೆ ಕಾಂಗ್ರೆಸ್ ಒಂದೇ ಪಕ್ಷ ಇದ್ದಿದ್ದು, ಬೇರೆ ಪಕ್ಷ ಇರಲಿಲ್ಲ. ನಾವು ಅದನ್ನೇ ನೋಡ್ತಾ ಇದ್ವಿ, ಅದನ್ನೇ ನೋಡಿ ಅಭ್ಯಾಸ ನಮಗೆ. ಆದರೆ ನಾನು ಯಾವುದನ್ನು ತಾಳ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ. ನಾನು ಶಿವಕುಮಾರ್ಗೆ 10 ವರ್ಷ ಹೇಳಿದ್ದೇನೆ, ತಪ್ಪು ಹಂಗೆ ಹೇಳ್ತೀನಿ. ನಾನೇನು ಧರ್ಮಸಿಂಗ್ಗೂ ಹೇಳಿದ್ದೀನಿ, ದೇವರಾಜ್ಗೂ ಹೇಳಿದ್ದೀನಿ, ವಿಲಾಸರಾವ್ ದೇಶಮುಖ್ಗೆ ಹೇಳಿದ್ದೀನಿ. ನಾನು ಯಾರನ್ನೂ ಬಿಟ್ಟಿಲ್ಲ. ನಾನು ಹಾಗನ್ಬಿಟ್ಟು ಏನಾಗಿತ್ತು ಅಂತಂದರೆ, ಅವ್ರಿಗೆ ಒಂದು ಆಸರೆಗೋಲು ಬೇಕಾಗಿತ್ತು. ಅವ್ರಿಗೆ ಮಹಾತ್ಮ ಗಾಂಧಿನ ತಗೊಂಡ್ರು. ಜವಾಹರ್ಲಾಲ್ ನೆಹರು ಗಾಂಧಿ ಕುಟುಂಬ ಸೇರಿದವರಲ್ಲ, ಏನು ಗಾಂಧಿ ಮೊಮ್ಮಗನೇ? ಖಂಡಿತ ಅಲ್ಲ. ಏನು ಮಾಡಿದ್ರು, ಮಹಾತ್ಮ ಗಾಂಧಿ ಇದ್ದಾಗ ಅವರ ಗಾಂಧಿ ಹೆಸರನ್ನ ಅಳವಡಿಸ್ಕೊಂಡ್ರು. ಅದನ್ನು
ಅವತ್ತು ಬ್ರೇಕ್ ಹಾಕಬೇಕಾಗಿತ್ತು, ಹಾಕಲಿಲ್ಲ ಯಾರು. ಆ ಗಾಂಧಿ ಹೆಸರಲ್ಲಿ ಇವರೆಲ್ಲ ಓಡ್ತಾರೆ. ಅಂಥ ಗಾಂಧಿ ನಂಗೆ ಗೊತ್ತಿಲ್ಲ, ಹುಟ್ಟಿದ್ದೋ ಇಲ್ವೋ ಹುಟ್ಟು ನಾವೇಂದ್ರ ಓದಿಯೋ, ಎಷ್ಟು ವಿಪರ್ಯಾಸ ಅಲ್ವೇ. ಅಕ್ಟೋಬರ್ 2 ಗಾಂಧಿ ಜಯಂತಿ ಮಾಡ್ತೀವಿ, ಒಬ್ಬ ಮಹಾಪುರುಷ ತಾನೆ, ಏನೋ ಕೆಟ್ಟದೋ ಒಳ್ಳೆಯದು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಅದನ್ನು ಮರಿಬಾರ್ದು. ಹಾಗೆ ವ್ಯಕ್ತಿಗಳು ಆ ಗಾಂಧಿ ಹೆಸರನ್ನ ತಂದು ಇಟ್ಕೊಂಡಿದ್ದಾರೆ ಅಷ್ಟೇ. ಗಾಂಧಿಗೆ ಅವ್ರಿಗೂ ಸಂಬಂಧ ಇಲ್ಲ, ಅವರು ನಮಗೆ ವ್ಯಕ್ತಿಗಳೇ. ಆದರೆ ಏನಾಗಿದೆ ಅಂತಂದ್ರಲ್ಲಿ ಅವರು ರೂಲ್ ಮಾಡಿ 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 ಅವರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಇವತ್ತಿನ ವಿಶೇಷ ಮಹಾರಾಜ ರಹಸ್ಯ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.